ಪ್ರಪ್ರಥಮದಲ್ಲಿ ಶ್ರೀಮದ್ವಿಮಲ ವೀರಶೈವ ಮತಸ್ಥಾಪನಾಚಾರ್ಯ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಪೀಠಾಧೀಶ್ವರರ ಪಾದಾರವಿಂದಗಳನ್ನು ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ಅಣ್ಣ ಬಸವಣ್ಣನವರನ್ನು ಅವರ ಸಮಕಾಲೀನ ಎಲ್ಲ ಶಿವಶರಣ ಶರಣೀಯರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಕ್ಷೇತ್ರದ ಅಧಿನಾಯಕ ನಿಮ್ಮೆಲ್ಲರ ಬಾಳಿನ ಬೆಳಕು ನಂದಿ ಬಸವೇಶ್ವರನ ಪವಿತ್ರವಾಗಿರ್ತಕ್ಕಂಥ ಶಕ್ತಿಗೆ ಅನಂತ ಕೋಟಿ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡುತ್ತಾ ಈಶ್ವರ ಗುಡ್ಡದ ಬಸವೇಶ್ವರ ಗ್ರಾಮದ ಇನ್ನುಳಿದ ಎಲ್ಲ ದೇವಾನುದೇವತೆಗಳ ಪವಿತ್ರವಾಗಿರ್ತಕ್ಕಂಥ ಶಕ್ತಿಗೆ ಅನಂತ ಭಕ್ತಿಯ ನಮನಗಳನ್ನು ಸಮರ್ಪಣೆಗೈಯುತ್ತಾ ಈ ಕಾರ್ಯಕ್ರಮದ ಕಥಾನಾಯಕ ಸಗರನಾಡಿನ ಪುಣ್ಯ ಪುರುಷನೆಂದೇ ಖ್ಯಾತನಾಗಿರ್ತಕ್ಕಂಥ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಟ್ಟು ಕರುಣಿಸ್ತಾ ಇರತಕ್ಕಂಥ ಕಲಬುರಗಿಯ ಲೀಲಾಮೂರ್ತಿ ಮಹಾದಾಸೋಹಿ ಶರಣ ಬಸವೇಶ್ವರರ ಪುಣ್ಯ ಪುರಾಣಕ್ಕೂ ಕೂಡ ಭಕ್ತಿಯಿಂದ ನತಮಸ್ತಕನಾಗುತ್ತಾ ಸುಮಧುರ ಕಂಠದಿಂದ ಸಂಗೀತದ ಸುಧೆಯನ್ನು ಉಣಬಡಿಸ್ತಾ ಇರತಕ್ಕಂಥ ನಾಡಿನ ಖ್ಯಾತ ಕಲಾವಿದರು ಗಾನ ಕೋಗಿಲೆಯ ಆತ್ಮೀಯರಾಗಿರ್ತಕ್ಕಂಥ ಶರೀಫ್ ಗವಾಯಿಗಳವರಲ್ಲಿ ಹಾಗೆಯೇ ತಬಲಾ ಸಾಥ್ ನೀಡ್ತಾ ಇರ್ತಕ್ಕಂಥ ನಾಡಿನ ಖ್ಯಾತ ತಬಲಾ ವಾದಕರು ಗಾನ ಚತುರ ತಬಲಾ ಚತುರ ಆತ್ಮೀಯರಾದ ಖಾದರ್ ಸಾಬ್ರವರಲ್ಲಿ ಪುರಾಣದ ನಂದೀಶನನ್ನು ಮೊದಲುಗೊಂಡು ದೇವಸ್ಥಾನದ ಅರ್ಚನೆಯನ್ನು ಮಾಡ್ತಕ್ಕಂಥ ಮಹೇಶ್ ಅವರನ್ನು ಮೊದಲುಗೊಂಡು ಕಾರ್ಯಕ್ರಮ ನಿರೂಪಣೆಯನ್ನು ಮಾಡ್ತಕ್ಕಂಥ ಡಾಕ್ಟರ್ ಸಾಹೇಬರ ಆದಿಯಾಗಿ ವಿನೂತನವಾಗಿ ಇಂದು ಮಾಲಾರ್ಪಣೆಯನ್ನು ಮಾಡಿರ್ತಕ್ಕಂಥ ಅರಕೇರಿ ಸೌಕರನ್ನು ಒಳಗೊಂಡು ಸಮ್ಮಿಲಿತಗೊಂಡಿರ್ತಕ್ಕಂಥ ಸಕಲ ಶರಣ ಬಂಧುಗಳೇ ತಾಯಂದಿರರೇ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸಹೋದರಿಯರೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಹುದುಗಿರ್ತಕ್ಕಂಥ ಪರಮಾತ್ಮನ ಚಿಜ್ಯೋತಿಗೆ ಅನಂತ ಶರಣು ಸಮರ್ಪಣೆಗಳು. ಶ್ರೀ ಗುರುಕೃಪೆಯಿಂದ ಪ್ರಾರಂಭಗೊಂಡಿರ್ತಕ್ಕಂಥ ಮಹಾತ್ಮ ಶರಣ ಬಸವೇಶ್ವರ ಪುಣ್ಯ ಪುರಾಣದಲ್ಲಿ ಈ ದಿನದ ಪುರಾಣ ಪ್ರಾರಂಭಕ್ಕಿಂತ ಮುಂಚೆ ಭಕ್ತಿಯಿಂದ ಎಲ್ಲರೂ ಸೇರಿ ಶಿವನ ನಾಮಸ್ಮರಣೆಯನ್ನು ಮಾಡೋಣ. ನಾಮಸ್ಮರಣೆ ತದನಂತರದಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸಾಂಬ ಸದಾ ಶಿವ 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 ಶ್ರೀ ಗುರು ರೇಣುಕಲಿಂಗಾಯ ನಮಃ ಶ್ರೀ ಗುರು ದಾರುಕಲಿಂಗಾಯ ನಮಃ ಶ್ರೀ ಗುರು ಪಂಡಿತರಾಧ್ಯಾಯ ನಮಃ ಶ್ರೀ ಗುರು ವಿಶ್ವರಾಧ್ಯಾಯ ನಮಃ ಶ್ರೀ ಗುರು ಏಕೋ ರಾಮಾಯ ನಮಃ ಮಹಾದಾಸೋಹಿ ಶರಣ ಬಸವ ನಮಃ ಶಿವ 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 ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ
ಸಾಂಬ ಸದಾ ಶಿವ 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 ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶಿವ 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 ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವ ಸಾಂಬ ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ ಮಹಾದೇವ. ಹಬ್ಬ ಎಲ್ಲ ಮುಗಿತ್ರೆ ಏನಿನ್ನ ಏನು ಇಟ್ಟಿರೇ ಬಾಕಿ ಮನ್ಯಾಗ ಇರುವ ಅದಕ್ಕಕ್ಕ ಇವ್ರ ಕೆಲಸ ಹಬ್ಬ ಮುಗೀತಲ್ಲ. ಪುರಾಣದೊಳಗೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ. ಆ ಸಂದರ್ಭಕ್ಕೆ ತಕ್ಕ ಹಾಗೆ ಒಂದು ತಯಾರಿಯನ್ನು ಮಾಡ್ರಿ ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೂ ಕೂಡ ಹೇಳಿದಾಗ ಭಾಳ ಸುಂದರವಾದ ತಯಾರಿನೂ ಕೂಡ ಮಾಡ್ಕೊಂಡು ಬಂದಿರಿ. ಜೀವನದೊಳಗೆ ಸೂರ್ಯ ಹುಟ್ಟೋದು, ಸೂರ್ಯ ಮುಳುಗೋದ್ರ ಮೇಲೆ ಆಯುಷ್ಯ ಅಳಿತಾ ಇರ್ತೀವಿ. ಚನ್ನಬಸವಣ್ಣ ವಚನದೊಳಗೆ ಹೇಳ್ತಾನೆ, ಉದಯಾಸ್ತಮಾನವೆಂಬ ಕೊಳಗದಲ್ಲಿ ಆಯುಷ್ಯ ಎಂಬ ರಾಶಿಯನ್ನು ಅಳೆಯುತ್ತಿರ್ಪಾರು. ಉದಯಾಸ್ತಮಾನವೆಂಬ ಕೊಳಗದಲ್ಲಿ ಆಯುಷ್ಯ ಎಂಬ ರಾಶಿಯನ್ನು ಅಳೆಯುತ್ತಿರ್ಪಾರು. ಏನೆಂದರಿಯರು ಎಂತೆಂದರಿಯರು. ರಾಶಿ ತೀರದ ಮುನ್ನ ಕೂಡಿಕೋ ಕೂಡಲ ಚೆನ್ನ ಸಂಗನ ಶರಣರ ಅಂತ ತಿಳ್ಕೊಂಡು ಚನ್ನಬಸವಣ್ಣ ಬಹಳ ಸುಂದರವಾಗಿರ್ತಕ್ಕಂಥ ಮಾತನ್ನ ವಚನದೊಳಗೆ ಇಟ್ಟು ಹೇಳಿದ್ದಾರೆ. ರಾತ್ರಿಗ್ಯದ ಕತ್ತಲಾಗ್ಯದ, ನಾಳೆ ಸೂರ್ಯ ಹುಟ್ಟದ ಅಂದ್ರೆ ಏನಂತೀವಿ? ಹೊಸ ದಿನ ಅಂತೀವಿ, ಹೌದಿಲ್ಲ? ನಾಳೆ ಸೂರ್ಯ ಹುಟ್ಟಿದ್ರೆ ಹೊಸ ದಿನ ಅಂತೀವಿ. ಯಾರಿಗೆ ಹೊಸ ದಿನ? ನಮಗೋ ಸೂರ್ಯಗೋ? ಹೊಸ ದಿನ ಯಾರಿಗದು? ನಮಗ. ಸೂರ್ಯ ಹುಟ್ಟಿದ್ರೆ ನಮಗ್ ಹೊಸ ದಿನ ಅಲ್ಲ, ಸೂರ್ಯಾಗ ಹೊಸ ದಿನ. ನಮಗ್ ಒಂದಿನ ಕಡಿಮೆ ಐತೆ ನಮ್ಮ ಆಯುಷ್ಯದೊಳಗೆ. ಒಬ್ಬ ಸೂರ್ಯ ಹುಟ್ಟದ ತಂದ್ರೆ ನಮ್ಮ ಆಯುಷ್ಯದೊಳಗೆ ಒಂದು ದಿನ ಕಟ್ಟಾಯಿತು. ಚನ್ನಬಸವಣ್ಣ ಹೇಳ್ತಾನೆ, ಹುಟ್ಟುವ ಸೂರ್ಯನನ್ನ ಮುಳುಗುವ ಸೂರ್ಯನನ್ನ ನೋಡಿ ದಿನ ಕಳೀತಾ ಇದ್ದೀಯಲ್ಲ, ಏನಂದರಿಯರು ಎಂತೆಂದರಿಯರು. ಏನಾಯ್ತು, ಯಾಕಾಯ್ತು, ಹೆಂಗಾಯ್ತು, ಏನು ಮಾಡಬೇಕು ಅನ್ನೋದನ್ನು ವಿಚಾರ ಮಾಡದೆ ಅವರಂತಾರೆ, ಸಟೆಯ ಸಡಗರ ಬಿಟ್ಟು ನಾನು ನನ್ನದು ನನ್ನಿಂದ ಅನ್ನುವಂಥ ಅಹಂಭಾವಗೆಲ್ಲವನ್ನ ಕಳೆದು ನೀನು ಕೂಡಿಕೋ ಕೂಡಲ ಚೆನ್ನ ಸಂಗನ ಶರಣರ ಅಂತ ತಿಳ್ಕೊಂಡು ಹೇಳ್ತಾರಪ್ಪ. ಸೂರ್ಯ ಹುಟ್ಟೋದು ಮುಳುಗೋದು ಅದು ಪ್ರಕೃತಿ ದತ್ತವಾಗಿರ್ತಕ್ಕಂಥ ನಿಯಮದ. ಒಬ್ಬ ಸೂರ್ಯ ಹುಟ್ಟದಂದ್ರೆ ನಿನ್ನ ಆಯುಷ್ಯದೊಳಗೆ ಒಂದು ದಿನ ಹೋಗಿ ಬಿಡ್ತದೆ. ಅದ್ರ ಕಡೆ ಲಕ್ಷ್ಯ ಕೊಡಬೇಡ. ಅವ ಹುಟ್ಟಂಗೆ ಹುಡ್ತಾನೆ, ಮುಳುಗುವಂಗ ಮುಳುಗ್ತಾನೆ. ಪ್ರಕೃತಿ ದತ್ತ ಕಾರ್ಯ, ನಿಸರ್ಗ ದತ್ತ ಕಾರ್ಯ ಅದ. ಅದ್ರ ಮ್ಯಾಗ ವಿಚಾರ ಮಾಡ್ಕೋದು ಕೂಡಬೇಡ. ಅವ ಹುಟ್ಟವ ಮುಳುಗವ ಬಿಟ್ಟು ಬಿಡು. ನೀ ಎಷ್ಟು ಸೂರ್ಯನ ನೋಡ್ತಿ ಅನ್ನೋದು ಬಹಳ ಮುಖ್ಯ ಅದ. ನಾವು ಹುಟ್ಟಿ ಬಂದೀವಲ್ಲ, ನಾವು ಎಷ್ಟು ಸೂರ್ಯನ ನೋಡ್ತೀವಿ ಅನ್ನೋದು ಮುಖ್ಯ ಅದ. ಎಷ್ಟು ಸೂರ್ಯನ ನೋಡ್ತೀವಿ ಅನ್ನೋಕ್ಕಿಂತಲೂ ಮುಖ್ಯ ಅದ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಅಷ್ಟು ಸೂರ್ಯನನ್ನ ನೋಡಿರ್ತಕ್ಕಂಥ ನಾವು ಇಲ್ಲಿ ಏನು ಮಾಡೀವಿ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಷ್ಟು ವರ್ಷ ಬದುಕ್ಯಾನ ಅನ್ನೋದು ಬಹಳ ಮುಖ್ಯ ಅಲ್ಲ. ಎಷ್ಟು ವರ್ಷ ಬದುಕ್ಯಾನ ಅನ್ನೋದು ಬಹಳ ಮುಖ್ಯ ಅಲ್ಲ. ಬದುಕಿರುವಷ್ಟು ವರ್ಷ ಇಲ್ಲಿ ಏನು ಮಾಡಿ
ಏನು ಮಾಡಿಟ್ಟು ಹೋಗ್ಯಾನ ಅನ್ನೋದು ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇರ್ತದೆ. ಅದೆಲ್ಲಕ್ಕೂ ಕೂಡ ಅವರಂತಾರೆ ಚನ್ನಬಸವಣ್ಣವರಪ್ಪ, ನೀ ಏನೂ ಮಾಡಬೇಡ, ಆಯುಷ್ಯ ಪರ್ಯಂತ ಸತ್ಸಂಗದೊಳಗೆ ಭಾಗಿಯಾಗೋ. ಸತ್ಸಂಗದೊಳಗೆ ಭಾಗಿಯಾದೆ ಅಂದ್ರೆ ನಿನಗೆಲ್ಲನೂ ಕೂಡ ಹೇಳುತ್ತದೆ ಸತ್ಸಂಗ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಈ ಸತ್ಸಂಗಕ್ಕೆ ಬಹಳ ದೊಡ್ಡ ಶಕ್ತಿ ಅದ ಸತ್ಸಂಗದೊಳಗೆ. ಬರೀ ಸುಮ್ಮನೆ ಬಂದು ಕೂತು ಭಾಗಿಯಾದರೂ ಕೂಡ ಎಷ್ಟೋ ಲಾಭಾದಿಗಳದಾವೆ. ನೀವೆಲ್ಲರೂ ಕೂಡ ಭಾಳ ಹೆಚ್ಚಿನ ಸಂಖ್ಯೆ ಒಳಗೆ ಬಂದಿರಿ. ಇವತ್ತು ನನಗನ್ನಿಸ್ತದ ಪುರಾಣ ಕೇಳೋಕ್ಕಿಂತಲೂ ಇವತ್ತು ಕುಬಸ ಮಾಡ್ಲಿಕ್ಕೆ ಬಂದವರೇ ಭಾಳ ಮಂದಿ ಇದ್ದೀರಿ ಅನ್ನಿಸ್ತದ ನನಗೆ. ಹೌದಲ್ರಿ? ಏನು ಎಲ್ಲರೂ ಪುರಾಣ ಕೇಳಿಕೆ ಬಂದಿರಿ? ಪುರಾಣಕ್ಕೆ ಬಂದಾರೆ? ಸುಮ್ಮ ಹೇಳಬೇಡ್ರಿ, ನೀವು ಸುಳ್ಳು ಹೇಳಬೇಡ್ರಿ. ಆಗಲಿ. ಅರಳಗೊಂಡಿಗೆ ಗ್ರಾಮದೊಳಗೆ ಸಂಘಾಂಬೆ ಗರ್ಭಿಣಿಯಾಗಿದ್ದಾಳೆ. ಗರ್ಭಿಣಿಯಾಗಿರ್ತಕ್ಕಂಥ ಸಂಘಾಂಬೆಯ ಬಯಕೆಗಳನ್ನು ಈಡೇರಿಸಿದಕ್ಕೆ ತವರು ಮನೆ ಬಳಗ, ನೆರೆಮನೆಯವರು, ಓಣ್ಯಾನವರು, ಬೀಗರು, ಬಿಜ್ಜರು ಎಲ್ಲರೂ ಬರ್ತಿರ್ತಾರೆ. ಕೆಲವೊಂದು ಕಡೆ ಕೆಲವೊಂದು ಪದ್ಧತಿ ಇರ್ತಾವೆ. ನಿಮ್ಮ ಕಡೆ ಹೆಂಗದ? ಗರ್ಭಿಣಿಯರಿಗೆ ಎಡಿ ಕೊಡೋದೇ ಮನೆ ಕರ್ಕೊಂಡು ಬಂದು ಉಣಿಸೋ ಪದ್ಧತಿ ಅದು. ನಿಮ್ಮಲ್ಲಿ ಹೆಂಗೆ ಮಾಡ್ತೀರಿ? ಮನೆ ಕರ್ಕೊಂಬಂದು ಕೆಲವೊಂದು ಕಡೆ, ನಮ್ಮ ಊರ ಕಡೆ ಬಂದ್ರೆ ಮನೆ ಕರ್ಕೊಂಬಂದು ಉಣಿಸೋದಿಲ್ರಿ. ಗರ್ಭಿಣಿಯರಿಗೆ ಎಡಿ ಕೊಡೋದಂದ್ರೆ ಇಟ್ಟು ಹತ್ರ ಹೋಳಿಗೆ ಬುತ್ತಿ ಮಾಡಿ ಅವ್ರ ಮನೆಗೆ ಕೊಟ್ಟು ಬಿಡೋದು. ನಮ್ಮ ಊರ ಕಡೆ ತಾಡವಲಗ ಕಡೆ ಬಂದ್ರಿ ಅಂದ್ರೆ, ಈಗ ಸಿಟಿಯಾಗಿ ಕಾಮನ್ನಾಗಿ ಈಗ ನಾವು ಬಿಜಾಪುರಕ್ಕೆ ಬಂದೀವಲ್ಲ, ಬಿಜಾಪುರದಾಗ ಯಾರು ಅಂಥವ್ರು ಇದ್ರಂದ್ರೆ ಮನೆಗೆ ಕರೆಸಿ ಉಣಿಸ್ತೀವಿ. ಈಗ ನೀವು ಸಿಟಿ ಮಗಲಾಗಿ ಇದ್ರಿ, ಸಿಟಿ ಪದ್ಧತಿನೇ ಅದ. ಮನೆಗೆ ಕರೆಸಿ ಅವ್ರೊಬ್ಬರಿಗೆ ಏನು ಜೋಡಿ ಕರೆಸ್ತೀರಿ? ಒಬ್ಬರೇ ಹೆಣ್ಮಕ್ಳು, ಒಬ್ಬರೇ ಗಂಡಿಲ್ಲ. ಅನ್ಯಾಯ ಇದು ಅನ್ಯಾಯ. ಇದು ಬಹಳ ಅನ್ಯಾಯ ಇದು. ಅವನಿಗೆ ಕರಿಬೇಕಲ್ರಿ ಪಾಪ. ಇಬ್ಬರಿಗೆ ಕರೆಸಿ ಉಣಿಸಿ ತಿನ್ನಿಸಿ, ಇಲ್ಲ ಮನೆ ಮಂದಿಗೆ ಬೇಡ ಆದ್ರೆ ಆಕೆ ಗಂಡಿಗೂ ಕರೆಯಲ್ಲಂದ್ರೆ ಹೆಂಗೆ? ತಪ್ಪಾಗ್ತದ ಬಳಕೋ? ಸರಿಪ ತಪ್ಪಾಗ್ತದಲ್ಲ. ಇರಲಿ. ಬಹಳ ಸಡಗರ ಸಂಭ್ರಮದಿಂದ ದಿನಗಳು ತುಂಬ ಕತ್ತಿದ್ದಾವು ಸಂಘಂಬಿಗೆ. ದಿನ 1 ತಿಂಗಳ, 2 ತಿಂಗಳ, 3 ತಿಂಗಳ, 4 ತಿಂಗಳ, ತಿಂಗಳೈದು, ತಿಂಗಳಾರು, ತಿಂಗಳೇಳು, ಒಂದೊಂದು ತಿಂಗಳಿಗೆ ಒಂದೊಂದು ಥರ ಬದಲಾವಣೆಗಳು ಆಕೆಯ ದೇಹದಲ್ಲಿ ಮೈಗೂಡಕತ್ತಿದ್ದಾವೆ. ಒಂದೊಂದು ತಿಂಗಳಿಗೆ ಒಂದೊಂದು ಥರದ ಬದಲಾವಣೆಗಳು ಸಂಘಾಂಬೆಯ ಮೈಗೂಡಕತ್ತಿದ್ದಾವೆ. ಮೈಕಾಂತಿ ಬೇರೆ ಬೇರೆಯಾಗಕತ್ತದೆ. ಮೈಕಾಂತಿ ಬೇರೆ ಬೇರೆಯಾಗಕತ್ತದ. ಶರೀರದಲ್ಲಿ ಬದಲಾವಣೆ ಆಗಕತ್ತದ. ಬಯಕೆಗಳು ಕೂಡ ಬದಲಾಗಕತ್ತಾವ. ಗರ್ಭಿಣಿಯಾಗಿರ್ತಕ್ಕಂಥವರು, ಮೊದಲು ಗರ್ಭವತಿ ಇರ್ತಕ್ಕಂಥವ್ರು ಏನು ಮಾಡ್ತಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ, ಹಿರಿಯರಿದ್ದವರೆಲ್ಲ ತಮ್ಮ ಮನ್ಯಾಗ ಸ್ವಸ್ಥರು ಯಾರ್ಯಾರ ಗರ್ಭವತಿ ಆದರು ಅಂದ್ರೆ ಅವರಿಗೆ ಮುಂದೆ ಕುಂದರ್ಸ್ಕೊಂಡು ರಾಮಾಯಣ, ಮಹಾಭಾರತ, ಆಗಿ ಹೋಗಿರ್ತಕ್ಕಂಥ ಪವಿತ್ರ ಸತಿಯರ ಕಥೆಗಳನ್ನು, ಶರಣರ ಸಂತರ ಕಥೆಗಳನ್ನು ಅವ್ರಿಗೆ ಹೇಳ್ತಿದ್ರು ಗರ್ಭವತಿಯರಿಗೆ. ಅವರು ಕೂತು ಕೇಳ್ತಿದ್ರು. ಈಗ 8 ಮಂದಿ ಗರ್ಭಿಣಿಯರ ಕತೆ ಕೇಳ್ತೀರಿ? ಈಗ ಬಂದಾರ ನಮ್ಮ ಸಹೋದರ ಒಂದು 5-6 ಮಂದಿ ಇರ್ಬೇಕು. ಈಗ ಬಂದಾರ, ಕತೆ ಕೇಳ್ತೀರೇನೀಗ? ಹೇಳೋರು ಇಲ್ಲ, ಕೇಳೋರು ಇಲ್ಲಿ ಕತೆ. ಯಾಕ ಗರ್ಭಿಣಿಯರಿಗೆ ಅವಾಗೆಲ್ಲ ಕತೆಗಳು ಹೇಳ್ತಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ, ಮಕ್ಕಳು ಹುಟ್ಟದ ಒಳಗೆ ನೀವೇನು ಅವರಿಗೆ ಸಂಸ್ಕಾರ ಕೊಡ್ತಿರೋ, ಹೆಂಗೆ ಬೆಳೆಸ್ತಿರೋ ಅನ್ನೋಕ್ಕಿಂತಲೂ ಗರ್ಭದೊಳಗಿದ್ದಾಗನ ಮಕ್ಕಳಿಗೆ ನೀವು ಸಂಸ್ಕಾರ ಕೊಡಬಹುದು. ನಿಮ್ಮ ಗರ್ಭದಾಗಿದ್ದಾಗನ, ಹೊಟ್ಟೆಯಾಗಿದ್ದಾಗ ನೀವು ಹೆಂಗೆ ತಯಾರಾಗಬೇಕು ನಿಮ್ಮ ಮಗ ಅಂತೀರಿ, ಹಂಗೆ ನಿಮ್ಮ ಮಗ ನಿಮ್ಮ ಮಗಳು ತಯಾರಾಗ್ತಾರೆ. ಅಷ್ಟೊಂದು ಶಕ್ತಿ ಆ ಗರ್ಭದೊಳಗದ. ಗರ್ಭಸ್ಥ ಶಿಶುವಿಗೆ ಯಾಕವಾಗೆಲ್ಲ ಕತೆ ಹೇಳ್ತಿರು, ಶರಣರು ಸಂತರ ಕತೆ, ಮಹಾಭಾರತ, ರಾಮಾಯಣ ಹೇಳ್ತಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ, ಗರ್ಭದೊಳಗಿರ್ತಕ್ಕಂಥ ಮಗು ಅದೆಲ್ಲವನ್ನ ಕೇಳಿ ಅದರಂಗ ಆಗಲಿ ಅವರಂಗ ಆಗಲಿ ಅಂತ ತಿಳ್ಕೊಂಡು ಅವನು ಹೇಳ್ಕೊಂಡು ಬಂದರು. ಈಗೇನು ಮಾಡ್ತೀರಿ? ಗರ್ಭವತಿ ಆಗ್ಯಾಳ ಅನ್ನೋದ್ರಾಗ ದವಾಖಾನೆಗೆ ಹೋದ ಕೂಡಲೇ ಡಾಕ್ಟರ್ ಹೇಳೋದೇನು? ಕಂಪ್ಲೀಟ್ ಬೆಡ್ ರೆಸ್ಟ್. ಇವ್ರಿಗೆ ಬೇಕಾಗಿದ್ದು ಅದ ಬೇಕಾಗಿರ್ತದ, ಕಂಪ್ಲೀಟ್ ಬೆಡ್ ರೆಸ್ಟ್. ಒಟ್ಟ ತಿರುಗಾಡುವಂಗಿಲ್ರಿ, ತುಂಬಿ ಚರಿಗೆ ಎತ್ತಿ ಕೊಡುವಂಗಿಲ್ರಿ. ಡಾಕ್ಟರ್ ಹೇಳೇ ಬಿಡ್ತಾರ. ಇವ್ರಿಗೆ ಮೊದಲು ಅದೇ ಬೇಕಾಗಿರ್ತದೆ. ಯಾವಾಗ ಕೂತುಳ್ಳಿ ಎಲ್ಲ ಕತ್ತಿರ್ತಾರ ಅಟ್ ಹೇಳಿ ಬಿಡ್ತಾರ. ಬಂದು TV ಒಂದು ಮುಂದೆ, ಒಂದು ಬೆಡ್, ಎಲ್ಲ ಊಟ ತಿಂಡಿ ಅಲ್ಲೇ ಮಾಡ್ಕೋತ ಕುಂದ್ರೋದು. ಮುಂದೆ ಬಾಣಂತನಂತೂ ನಾರ್ಮಲ್ ಬಾಣಂತನ ಒಂದು ಇಲ್ಲ, ಎಲ್ಲ ಸಿಜರಿನ್. ಈಗ
1,00,000 ತೆಗೆದ ಇಡೋದು, ಗರ್ಭಿಣಿ ಆದ್ರೆ 1,00,000 ಕಡೆಗಿಟ್ಟೇ ಬಿಡೋದು. ಯಾಕಂದ್ರೆ ಇವ್ರು ತಿರುಗಾಡೋದೇ ಇಲ್ಲ, ಕೆಲಸನೇ ಮಾಡೋದಿಲ್ಲ, ಚಟುವಟಿಕೆನೇ ಇಲ್ಲ. ಆ ಮಗು ಸರಳಿ ಹೆಂಗೆ ಹೊರಗೆ ಬರಬೇಕು? ಅವಾಗೆಲ್ಲ ಹೇಳ್ತಿದ್ರು ನಮ್ಮ ಊರಾಗ ಹಿರಿಯರು, ಯಪ್ಪ ಅಜ್ಜಿಗಳಾಗವರು, ತಮ್ಮ ನಾ ತುಂಬ ಗರ್ಭಿಣಿ ಇದ್ದಾಗ ಮೊಳಕಾಲ ಮಠ ಕೆಸರಾಗ ಕಬ್ಬಿನ ಪೆಂಡಿ ಹೊತ್ಕೊಂಡ್ಬರ್ತಿದ್ದ ಅಂತ ಹೇಳ್ತಿದ್ರು. ಕಬ್ಬಿನ ಪೆಂಡಿ ಈಗ ಹೊತ್ಕೊಂಡ್ಬರ್ತೀರ? ಗರ್ಭಿಣಿಯರು ಕಬ್ಬಿನ ಪೆಂಡಿ ಹೊತ್ಕೊಂಡು ಬರೋದು ಬೇಡ. ಬರೀ ಒಂದು ಕೊಡ ನೀರ, ನಾಳಕ್ಕೆ ಹೋಗಿ ಒಂದು ಕೊಡ ನೀರು ತರೋದಿಲ್ಲ. ಪರಿಸ್ಥಿತಿ ಹಂಗದವ. ನೀವೇನ ಮಾಡ್ರಿ, ಗರ್ಭವತಿ ಇದ್ದಾಗ ಒಳ್ಳೆಯ ವಿಚಾರಗಳನ್ನು ಬರಬೇಕು ಮನದೊಳಗೆ, ಒಳ್ಳೆಯ ವಿಚಾರಗಳು ಬರಬೇಕು. ನಿಮ್ಮ ನಡತೆ ಒಳ್ಳೆಯದಾಗಿರಬೇಕು. ಪೂಜಾ ಪುನಸ್ಕಾರ ಅನ್ನಬೇಕು. ದಾನ ಧರ್ಮಾದಿಗಳನ್ನು ಮಾಡಬೇಕು. ದಾನ ಧರ್ಮಾದಿಗಳನ್ನು ಮಾಡ್ತಾ ಇದ್ರಿ ನೀವು ಗರ್ಭವತಿ ಇದ್ದಾಗಂದ್ರೆ ಹುಟ್ಟೋ ಮಗು ಕರ್ಣನಂತ ದಾನ ಸೂರನಾಗಿ ಹುಡುತ್ತಾನ. ಹುಟ್ಟೋ ಮಗು ನೀವೇನು ಹುಟ್ಟದ ಬಳಿಕ ಅವನಿಗೆ ಹೆರುವುದೇ ಬೇಡ. ನೀವು ಗರ್ಭಿಣಿಯರಿದ್ದಾಗ ಹಗಲಿರುಳು ಕೂಡ ಗುರುವಿನ ಧ್ಯಾನ, ಭಗವಂತನ ಧ್ಯಾನ, ಜಂಗಮರ ಪಾದ ಪೂಜಾ ಇವೆಲ್ಲ ಮಾಡ್ಕೋತಿದ್ರಿ ಅಂದ್ರೆ ಹುಟ್ಟೋ ಮಗು ನಿಮ್ಮಿಂದಲೇ ಎಲ್ಲ ಕಲ್ಕೊಂಡು ಹುಟ್ಟಿದ ನಂತರ ತಾನೇ ಸಹಜವಾಗಿ ಆ ಪ್ರಕ್ರಿಯೆ ಒಳಗೆ ತೊಡಕೊಂಡು ಬಿಡ್ತಾ ಇರ್ತಾನೆ. ಈಗೇನಿಲ್ಲ, ಬರೀ ಟಿ ವಿ ನೋಡೋದು, ಟಿ ವಿ ನೋಡೋದು, ಟಿ ವಿ ನೋಡೋದು, ಟಿ ವಿ ಮೊಬೈಲ ಬಂದು ಬಿಟ್ಟಬಲ್ಲ. ಆ ಟಿ ವಿ ನೋಡ್ಕೊಂತ ಟಿ ವಿ ಒಳಗೆ ಈಗೆಲ್ಲ ಈಗ ಭಾಳ ಕಷ್ಟದ ಧಾರಾವಾಹಿ ಎಲ್ಲರೂ ನೋಡಕತ್ತೀರಿ. ಧಾರಾವಾಹಿದೊಳಗೆ ಎಷ್ಟು ಒಳ್ಳೇದಿರ್ತದೆ, ಒಳ್ಳೆ ಪಾತ್ರ ಯಾರಿಗೆ ನೆನಪಿರೋದಿಲ್ಲ, ಒಳ್ಳೆ ಪಾತ್ರ ಯಾರಿಗೆ ನೆನಪಿರೋದಿಲ್ಲ. ಬರೀ ಖಡ್ಡೆ ಬಿತ್ಕೊಂಡು ಕೂತಿರ್ತಾರೆ. ಅವ್ರ ಪಾತ್ರ ಎಲ್ಲರ ಮನಸ್ಸಿನಾಗ ಕೂತಿರ್ತಾವ, ಎಲ್ಲರ ಮನಸ್ಸಿನಾಗ. ಪ್ರತಿಯೊಂದು ಧಾರಾವಾಹಿಗೂ ಅದೇ ಅದು ಮನೆ ಮುರಿಯೋ ಕೆಲಸನೇ ಅದಾವ. ಮನೆ ಮುರಿಯೋ ಕೆಲಸನೇ ಅದ ನೋಡೋದು. ಹೊಟ್ಟೆಯಾಗಿದ್ದ ಮಗುಗೂ ಅದ ಕಲಿಸೋದು. ಆಮೇಲೆ ಇನ್ನೊಂದು ವಿಚಿತ್ರ ಅಂತ ತಿಳ್ಕೊರಿ ನೀವು. ನಿನ್ನೆ ರಾತ್ರಿ ಸರಿಪ, ಇವತ್ತು ಮುಂಜಾನೆ ನಾವು ಮನ್ಯಾಗ ಪ್ರಸಾದ ಮಾಡ್ಕೋತ ಕೂತೀವಿ. ಯಾವುದೋ ಒಂದು ಧಾರಾವಾಹಿ ಟಿ ವಿಯಾಗ ಹಚ್ಚಿದ್ರು ನೋಡ್ಕೋತ ಕೂತೀವಿ. ಇವ ಏನು ಅನ್ಬೇಕು, ಎಲ್ಲ ಧಾರಾವಾಹಿಯಾಗಿ ಹುಲನಿ ಹೆಣ್ಮಕ್ಳು ಹಾರಲ್ರಿ, ಅಯ್ಯಪ್ಪ ಗಂಡ್ಮಕ್ಳು ಏನೂ ನಡೆಯೋದಿಲ್ಲ ಮನ್ಯಾಗಂತ. ನಾಂದ ಧಾರಾವಾಹಿಗಲ್ಲೋ ಪುಣ್ಯಾತ್ಮ ನಿಜ ಜೀವನದಾಗೂ ಅವರೇ ಹೆಚ್ಚಾರ ಅಂದ. ಎಲ್ಲರ ಮನ್ಯಾಗೂ ಎಲ್ಲರೂ ಅಪ್ಪಗಳು ಹೆಂಗಾರಂದ್ರೆ ಅಮ್ಮವ್ರ ಗಂಡದೇರೆ ಹೊರಗೆ ಸಮ ಠಾಕ ಟೇಕ ಹೊರಗೆ ಬಂದಾಗ ನಾ ಗೌಡ, ನಾ ಚೇರ್ಮನ್ನ, ನಾ ಮೆಂಬರ. ಮನೆಗೆ ಹೋದ್ರೆ ಹ್ಞೂ ಅನ್ಬೇಕೆ, ಅಲ್ಲಿ ಅನಿವಾರ್ಯ. ಹೌದಿಲ್ಲ? ಖರೆ ಇಲ್ಲ ಕಕ್ಕ, ಖರೇನಿಲ್ಲ? ಹಾಂ ನೋಡು, ಒಪ್ಕೊಂಡು ನಮ್ಮ ಬಸವಣ್ಣ ಒಪ್ಪಬೇಕು, ಇದ್ದಿದ್ದ ಒಪ್ಪಬೇಕಲ್ಲ. ನಾವು ನೀವು ಯಾಗಿಡುತ್ತಪ್ಪಲ್ಲ, ಅವ ಭಗವಂತ ಜಗತ್ತನ್ನು ರಕ್ಷಣೆ ಮಾಡ್ತಕ್ಕಂಥವ, ಜಗತ್ತಿನ ಒಡೆಯ ಅನ್ನಿಸ್ಕೊಂಡವ. ಪರಮಾತ್ಮನೂ ಕೂಡ ಪಾರ್ವತಿ ಮಾತ ಬಿಟ್ಟು ನಡೆದಿಲ್ಲ. ಪಾರ್ವತಿ ಹೇಳ್ದಂಗೆ ಕೇಳಿ ಅವನು ಒಂದೊಂದು ಪ್ರಸಂಗದಾಗ. ಹಂಗೆ ಈ ಸಂಘಾಂಬೆ ಪುರಾಣ ಪುಣ್ಯ ಕಥೆಗಳನ್ನು ಕೇಳ್ತಾ ಇದ್ದಳು. ಸ್ವತಃ ಆದೈನವರ ಹೇಳಕತ್ತಿದ್ದಾರೆ. ಸೊಸೆಯನ್ನು ಮುಂದೆ ಕೊಡಿಸಿಕೊಂಡು ಶರಣರ ಜೀವನಗಾಥೆ, ಮಹಾಭಾರತ, ರಾಮಾಯಣ ಎಲ್ಲವೂ ಕೂಡ ಕಣ್ಣು ಮುಂದೆ ನಡೀತಾ ಇದೆ ಏನೋ ಅನ್ನೋ ಹಂಗೆ ಅವಳಿಗೆ ಕೂಡಿಸ್ಕೊಂಡು ಎಲ್ಲನೂ ಹೇಳಕತ್ತಿದ್ದಾರೆ. ಬಗೆಯ ತಿಂಡಿ ತೀರ್ಥಗಳು, ಪಂಚಾಮೃತದ ಅಡಿಗೆಯನ್ನು ಉಣಬಡಿಸ್ತಾ ಇದ್ದಾರೆ. ಉಣ್ತಾಳ ತಿಂತಾಳ, ಆಕೆ ಕಡೆಯಿಂದನೇ ದಾನ ಮಾಡೋದು. ಯಾರಾದರೂ ಜಂಗಮರಿಗೆ ಮನೆ ಕರೆಸಿ ಅವ್ರ ಪಾದಪೂಜೆ ಅವಳ ಕಡೆಯಿಂದ ಪಾದಪೂಜೆ ಮಾಡಿಸೋದು. ಅವಳ ಕಡೆಯಿಂದ ಪಾದಪೂಜೆ ಮಾಡಿಸಿ ಅವ್ರಿಗೇನೋ ಕೊಡಲಿ, ಧಾನ್ಯ ಕೊಡಲಿ, ದವಸ ಕೊಡಲಿ, ಹಣ ಕೊಡಲಿ, ಕನಕ ಕೊಡಲಿ, ಅವಳ ಕಡೆಯಿಂದನೇ ಕೊಡಿಸೋದು. ಕಾರಣ ಏನು ಅಂದರೆ ಅವಳ ಹೊಟ್ಟೆಯಾಗ ಮಗು ತಯಾರಾಗಕತ್ತದಲ್ಲ, ಆ ಮಗು ಹುಟ್ಟುತ್ತಾನೆ ದಾನವಂತನಾಗಿ ಹುಟ್ಟಲಿ ಎನ್ನುವಂಥ ಭಾವ ಇಟ್ಟುಕೊಂಡು ಆ ಕಾರ್ಯವನ್ನು ಮಾಡ್ತಾ ಇದ್ರು. ಇವತ್ತು ಬಹಳ ಅವಶ್ಯದ ಗರ್ಭಿಣಿ ತಾಯಂದಿರು ಶಿವನ ಧ್ಯಾನ ಮಾಡ್ರಿ, ಗುರುವಿನ ಧ್ಯಾನ ಮಾಡ್ರಿ, ತಾಯಿ ತಂದೆಯರ ಸೇವೆ ಮಾಡ್ರಿ, ಅತ್ತೆ ಮಾವಂದಿರ ಸೇವೆ ಮಾಡ್ರಿ. ನಾಳೆ ಹುಟ್ಟಿರ್ತಕ್ಕಂಥ ನಿಮ್ಮ ಮಗುವಿಗೆ ನಮ್ಮ ಸೇವಾ ಮಾಡಪ್ಪ ನೀ ಅಂತ ತಿಳ್ಕೊಂಡು ಹೇಳುವ ಪ್ರಸಂಗ ಬರುವುದಿಲ್ಲ. ನೀವು ಗರ್ಭಿಣಿ ಇದ್ದಾಗ ಅತ್ತಿಗೆ ಬೈಕೋತ, ಮಾವಗೆ ಬೈಕೋತ, ಗಂಡಗೆ ಬೈಕೋತ ಸಿಡಿ ಪಿಡಿ ಇದ್ದು ಬಿಟ್ರಿ ಅಂದ್ರೆ ಹುಟ್ಟು ಮಗು ನಿಮ್ಮ ಜೋಡಿ ಸಿಡಿ ಪಿಡಿ ಮಾಡ್ಕೋತ ಹೊರಗೆ ಬರ್ತದದು. ಸಿಡಿ ಪಿಡಿ ಮಾಡ್ಕೋತಾನೆ. ಅಷ್ಟೊಂದು ಪರಿಣಾಮ ಬೀರ್ತಾ ಇರ್ತದೆ. ಗರ್ಭಿಣಿಯರು ಬಹಳ ಲಕ್ಷ್ಯ ಕೊಡಬೇಕು. ಬಣ್ಣವು ಬದಲಾಗಿದೆ, ಚಿನ್ನದ ಕಳ್ಳಿ ಬಂದಿದೆ, ಕಣ್ಣುಗಳ ಕಾಂತಿಯು ಕಪ್ಪಾಗಿದೆ, ಬಣ್ಣವು ಬದಲಾಗಿದೆ,
ಚಿನ್ನದ ಕಳಿ ಬಂದಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳಿ ಬಂದಿದೆ ಕಣ್ಣುಗಳ ಕಾಂತಿಯು ಕಪ್ಪಾಗಿದೆ ಕಪ್ಪಾಗಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ನಡುವು ದಪ್ಪವಾಗಿದೆ ನಡೆಯಬಾರದಾಗಿದೆ ನಡುವು ದಪ್ಪವಾಗಿದೆ ನಡೆಯಬಾರದಾಗಿದೆ ನುಡಿಯಲ್ಲಿ ಬೇಸರವು ತಾತುಂಬಿದೆ ತಾತುಂಬಿದೆ ಉಡುವ ತೊಡವ ಮನಸ್ಸಿದೆ ನಡೆಯದಂತೆ ಆಗಿದೆ ಉಡುವ ತೊಡವ ಮನಸ್ಸಿದೆ ತಡೆಯದಂತೆ ಆಗಿದೆ ಪಡೆದ ತಂದೆ ತಾಯಿ ಕರೆಯ ಬಯಸಿದೆ ಮನವು ಬಯಸಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಕಣ್ಣುಗಳ ಕಾಂತಿಯು ಕಪ್ಪಾಗಿದೆ ಕಪ್ಪಾಗಿದೆ ಹಸಿರು ಸೀರೆ ಬೇಡಿದೆ ಹೊಸ ಹೊಸ ರುಚಿ ಬಯಸಿದೆ ಹಸಿರು ಸೀರೆ ಬೇಡಿದೆ ಹೊಸ ಹೊಸ ರುಚಿ ಬಯಸಿದೆ ರಸಬಾಳೆ ಹಣ್ಣು ತಿನ್ನುವ ಮನಸ್ಸಾಗಿದೆ ಮನಸ್ಸಾಗಿದೆ ಬಿಸಿಲಿಗೆ ಬರದಾಗಿದೆ ಬೇಸರಕೆಯು ಆಗಿದೆ ಬಿಸಿಲಿಗೆ ಬರದಾಗಿದೆ ಬೇಸರಕೆಯು ಆಗಿದೆ ಬೀಸುವ ಕುಟ್ಟುವ ಕೆಲಸ ಕಟ್ಟಾಗಿದೆ ಕೆಲಸ ಕಟ್ಟಾಗಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಕಣ್ಣುಗಳ ಕಾಂತಿಯು ಕಪ್ಪಾಗಿದೆ ಕಪ್ಪಾಗಿದೆ ಸೀರೆ ಸಾಲದೆ ಪಟ್ಟಿ ಬೇಡವಾಗಿದೆ ಪುಟ್ಟ ಸೀರೆ ಸಾಲದೆ ಪಟ್ಟಿ ಬೇಡವಾಗಿದೆ ಕಟ್ಟಿ ಕಟ್ಟಿ ಸೀರೆ ಗಂಟು ಕಿರಿದಾಗಿದೆ ಕಿರಿದಾಗಿದೆ ತೊಟ್ಟ ಕುಬುಸ ಸಾಲದೆ ಕಣ್ಣು ಕಾಣದಾಗಿದೆ ತೊಟ್ಟ ಸುಬುಸ ಸಾಲದೆ ಕಣ್ಣು ಕಾಣದಾಗಿದೆ ಹೊಟ್ಟೆಯಲ್ಲಿ ಬಂಗಾರದ ಕಟ್ಟಿ ನಿಂತಿದೆ ಕಟ್ಟಿ ನಿಂತಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಕಣ್ಣುಗಳ ಕಾಂತಿಯು ಕಪ್ಪಾಗಿದೆ ಕಪ್ಪಾಗಿದೆ ಬಾಯಿ ಸಪ್ಪವಾಗಿದೆ ಬಾರಿ ಹಣ್ಣು ಬೇಡಿದೆ ಬಾಯಿ ಸಪ್ಪವಾಗಿದೆ ಮಾವಿನಕಾಯಿ ಬೇಡಿದೆ ತಾಯಿಗಾಗಿ ನಲಿವ ದಿನವು ಎನಗೆ ಬಂದಿದೆ ತಾಯಿಗಾಗಿ ನಲಿವ ದಿನವು ಎನಗೆ ಬಂದಿದೆ ತವರ ಮನೆಯ ನೆನೆಸಿದೆ ಬರಲು ಹೇಳಿ ಕಳಿಸಿದೆ ತವರ ಮನಸ್ಸು ನೆನೆಸಿದೆ ಬರಲು ಹೇಳಿ ಕಳಿಸಿದೆ ಶಿವನ ಕಣ್ಣು ಸುಖದಿ ತೆರೆಯಲೆಂದು ಶಿವನ ಬೇಡಿದೆ ಎಂದು ಶಿವನ ಬೇಡಿದೆ
ಬಣ್ಣವು ಬದಲಾಗಿದೆ, ಚಿನ್ನದ ಕಳೆ ಬಂದಿದೆ, ಕಣ್ಣುಗಳ ಕಾಂತಿಯು ಕಪ್ಪಾಗಿದೆ, 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 ಕಪ್ಪಾಗಿದೆ. ಬಣ್ಣ ಬದಲಾಗ್ಯದತ್ತ, ಕಣ್ಣುಗಳ ಕಾಂತಿ ಕಪ್ಪಾಗ್ಯದತ್ತ, ಇವೆಲ್ಲ ಆಗ್ತಿರ್ತಾವ. ಹೌದಲ್ರಿ ಹೆಣ್ಮಕ್ಳಿಗೆ? ಹೌದಲ್ಲ? ನಿನಗೆ ಹೇಳ್ಯಾರೇನು ಯಾರೇ? ಸಾಮಾನ್ಯವಾಗಿ ಗರ್ಭಿಣಿಯರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿರ್ತವೆ. ಅದು ಪ್ರಕೃತಿದತ್ತವಾಗಿ ಬರ್ತಕ್ಕಂಥದ್ದದ. ಇಲ್ಲಿ ಸಂಘಾಂಬೆ ಗರ್ಭವತಿಯಾಗಿದ್ದಾಳೆ. ಗರ್ಭವತಿಯಾಗಿರ್ತಕ್ಕಂಥ ಸಂಘಾಂಬೆಗೆ ಶ್ರೀಮಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಸಂಗದೊಳಗೆ ನಿನ್ನೆ ನಮ್ಮ ತಾಯಂದಿರಿಗೆ ಯಾರಾದರೂ ಗರ್ಭಿಣಿಯರಿದ್ದರೆ ಕರ್ಕೊಂಬರಿ, ಈ ವೇದಿಕೆ ಮೇಲೆ ಶ್ರೀಮಂತ ಕಾರ್ಯ ಮಾಡೋಣ ಅಂತ ತಿಳ್ಕೊಂಡು ಹೇಳಿದ್ವಿ. ಎಷ್ಟು ಜನ ಬಂದಾರೋ ಬಂದಿರತಕ್ಕಂಥವರೆಲ್ಲರಿಗೂ ಕೂಡ ಈಗ ಶ್ರೀಮಂತ ಕಾರ್ಯ ಈ ವೇದಿಕೆ ಮುಖಾಂತರ ಪವಿತ್ರವಾಗಿರ್ತಕ್ಕಂಥ ಈ ಬಸವೇಶ್ವರ ದೇವಸ್ಥಾನದಲ್ಲಿ ಶರಣ ಬಸವಣ್ಣ ಪುಣ್ಯ ಪುರಾಣದ ವೇದಿಕೆಯಲ್ಲಿ ನಡೀತಾ ಇರ್ತದೆ. ಎಷ್ಟು ಜನ ಅದರವ? 4 ಮಂದಿ. ಇನ್ನು ಯಾರು ಬರೋರು ಕಾಯಬೇಕೋ ಏನೋ ಏನಿಲ್ಲ. 4 ಜನ ಅದಾರೆ. ಅವ್ರಿಗೆ ತೋರಿ ಈ ಕಡೆ ಕರ್ಕೋರಿ, ಅವ್ರದೆಲ್ಲ ತಯಾರಿ ಮಾಡ್ರಿ. ಇನ್ನ
ಬಹಳ ಸಂತೋಷ. 4 ಜನ ನಮ್ಮ ಸಹೋದರಿಯರು, ಅವ್ರದ್ದು ಅವ್ರ ಪುಣ್ಯ ವಿಶೇಷ ಇದು. ಯಾಕಂದ್ರೆ ಅವ್ರ ಗಂಡನ ಮನೆಯವರು ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಆಡಂಬರದ ಕುಬಸ ಮಾಡಿರ್ಬೋದು. ಇಂಥ ವೇದಿಕೆ ಒಳಗೆ ಕೂಡಿರ್ತಕ್ಕಂಥ ದೈವ ನಂದೀಶನ ಗುಡಿ ಒಳಗೆ ಶ್ರೀಮಂತ ಮಾಡಿಕೊಳ್ಳೋ ಭಾಗ್ಯ ಸಿಕ್ಕಾದಂದಾಗ ಬಹುತೇಕ ಇದು ಈ ಜನ್ಮದಲ್ಲ, ಇವ್ರದ್ದು ಪೂರ್ವ ಜನ್ಮದ ಪುಣ್ಯ ಅಂದರೂ ಕೂಡ ತಪ್ಪಿಲ್ಲ. ಯಾಕಂದ್ರೆ ಈ ಯೋಗ ಎಲ್ಲರಿಗೂ ಕೂಡ ಸಿಗುವುದಿಲ್ಲ. ಈ ಯೋಗ ಎಲ್ಲರಿಗೂ ಕೂಡ ಸಿಗುವುದಿಲ್ಲ. ಸಿಕ್ಕವರು ಅವರು ಬಹಳ ಪುಣ್ಯವಂತರು. ಅವರಿಗೆ ಸಿಕ್ಕದ ನಂದೀಶ ಶರಣ ಬಸವ ಅವರಿಗೆ ಮುದ್ದಾದ ಮಗು ಸುಲಲಿತವಾಗಿ ಹೆರಿಗೆ ಆಗ್ತಕ್ಕಂಥ ಆಶೀರ್ವಾದ ಮಾಡಲಿ. ಅವ್ರಿಗೆ ಗಂಡಾಗಲಿ ಹೆಣ್ಣಾಗಲಿ ಅದನ್ನು ನಾವು ಹೇಳೋದು ಬೇಡ. ಯಾಕಂದ್ರೆ ಈಗ ಬಹಳ ದಿನ ಇಲ್ಲ ಅವ್ರ ಹೆರಿಗೆ ಆಗೋದಕ್ಕೆ. ಅವ್ರ ಗಂಡದ ಹೆಣ್ಣದ ಅದನ್ನು ಯಾರೋ ನಾವು ಎಣಿಕೆ ಮಾಡೋದು ಬೇಡ. ಯಾವುದೇ ಮಗು ಇರಲಿ ಸದೃಢವಾಗಿರಲಿ, ತಾಯಿ ಮಗು ಆರೋಗ್ಯವಂತರಾಗಿ ಆ ಮುಂದಿನ ಪುರಾಣದೊಳಗೆ ಆ ಮಗುನ ಎತ್ಕೊಂಡು ಇಲ್ಲಿ ಬಂದು ಈಗ ಇಲ್ಲೇ ಕುಬಸ ಮಾಡ್ಕೊಂಡು ಹೋಗಿದ್ದು ನೋಡಿದ ಮಗುವಿಗೆ ತೋರಿಸ್ಬೇಕು ಅವರು. ಅಂತಹ ಒಂದು ಸಂತಸದ ಸುದಿನ ಅವರ ಜೀವನದೊಳಗೆ ಬರಲಿ ಎನ್ನುವಂಥ ಮಾತನ್ನು ತಮ್ಮಗಳಿಗೆ ಹೇಳುತ್ತಾ, ನಮ್ಮ ತಾಯಂದ್ರೆ ಬಹಳ ಸುಂದರವಾಗಿ ಹಾಡಿದ್ರಿ. ನಿಮ್ಮ ಹಾಡ ಏನ ಕೇಳಬೇಕನ್ಸಕತ್ತಿತ್ತು ನಮಗೆ. ಯಾಕಂತ ತಿಳ್ಕೊರಿ, ಮುಂದಿನ ದಿನಮಾನದಾಗ ಈ ಹಾಡೋ ಯಾರು ಇಲ್ಲವ. ನಿಮಗೆ ಕ್ಯಾಸೆಟ್ ಮಾಡಿ ಇಟ್ಕೊಂಡು ಅವಾಗ ಕೇಳಬೇಕು. ಒಬ್ಬರಿಗೆ ಬರೋದಿಲ್ಲ. ಸಿನಿಮಾ ಹಾಡಂದ್ರೆ ಹಾಡ್ತಾರೆ, ಡ್ಯಾನ್ಸ್ ಹಾಡಂದ್ರೆ ಮಾಡ್ತಾರೆ. ಇಂಥ ಹಾಡ ಸೋಬಾನ ಪದ ಜೋಗಳ ಪದ ಬರೋದಿಲ್ಲ, ಸಾಧ್ಯನೇ ಇಲ್ಲ. ಇವು ಪರಂಪರೆ ಮುಂದುವರ್ಕೊಂಡು ಹೋಗಬೇಕು. ಇಲ್ಲೆಲ್ಲ ಇಂಥವೆಲ್ಲ ಯಾಕೆ ಮಾಡಿಸೋದು ಅಂತ ತಿಳ್ಕೊಂಡು ಕೇಳಿದ್ರೆ, ನಮ್ಮ ಪರಂಪರೆ ಎಲ್ಲರಿಗೂ ಅರಿವು ಬರಲಿ ಅಂತ ತಿಳ್ಕೊಂಡು ನಮ್ಮ ಪರಂಪರೆಯನ್ನು ಮರೆತು ಎಲ್ಲನೂ ಮಾಡಾಕತ್ತೀವಿ ನಾವು. ನಮ್ಮ ಹೆಣ್ಮಕ್ಳು ಈಗ ಸಿಟಿಯಾಗಿದ್ದವ್ರ ಮತ್ತು ಹಳ್ಳಿಯಾಗಿದ್ದವ್ರು ಹೇಳಕತ್ತಿಲ್ಲ. ಫಾರಿನ್ದವ್ರು ನೋಡ್ತಾರೆ, ಫಾರಿನ್ದ ಹೆಣ್ಮಕ್ಳು ನೋಡ್ತಾರೆ. ಅವ್ರದ್ದು ನೋಡಿ ಇವ್ರೇನು ಮಾಡ್ತಾರೆ, ಇಟ್ಟ ಮೊಳಕಾಲ ಮಟನ ಡ್ರೆಸ್ ಬಂದಾವ, ಕೂದಲ ಇಟಿ ಅಲಕತ್ತಾವ, ತೇಟಿ ಹೆಂಗೆ ಕಾಣಕತ್ತಾವ ಅಂದ್ರೆ ಫಾರಿನ್ದವ್ರಿಗೆ ನೋಡ್ತಾರೆ. ಇವಕ್ಕೆ ನೋಡಿದ್ರೆ ಹೆಣ್ಮಕ್ಳು ಅನ್ಸೋದ್ರ ಹೆಣ್ಣು ರಾಕ್ಷಸ ಅಂತ ಕಾಣಕತ್ತಾವ. ಅವೆಲ್ಲ ಏನಾಗಬೇಕಂದ್ರೆ ಹೊರಗಿನ ದೇಶದವರು ನಮ್ಮನ್ನು ನೋಡಿ ನಿಮ್ಮದೆಲ್ಲ ನೋಡಿ ಅವ್ರು ಸೀರೆ ಉಟ್ಕೋಬೇಕತ್ತಾರೆ, ವಿಭೂತಿ ಹಚ್ಕೋಬೇಕತ್ತಾರೆ, ಕುಂಕುಮ ಹಚ್ಕೋಬೇಕತ್ತಾರೆ. ಹೆಂಗದ ನೋಡ್ರಿ, ನಂಬೋದು ನೋಡಿ ಅವರು ಕಲಿಬೇಕು ಅಂತಾರೆ. ನೀವು ಪುಟಪೂರ್ತಿಗೆ ಯಾರೇ ಹೋಗಿರ್ಬೇಕು, ಕಾಶಿ ಪುಟಪೂರ್ತಿ ಅಯೋಧ್ಯ ಹೀಗೆ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋದಲ್ಲಿ ನೀವು ನೋಡಬೇಕು. ಆ ಫಾರಿನ್ ಹೆಣ್ಮಕ್ಳು ಬರ್ತಾರೆ, ಅವರು 500 ರೂಪಾಯಿ ಸೀರೆಗೆ 4,000 5,000 ರೂಪಾಯಿ ಕೊಡ್ತಾರೆ. ಬರೀ ಸೀರೆ ಉಡ್ಸಾಕ 4-5 ರೂಪಾಯಿ ಕೊಡ್ತಾರೆ. ಯಾಕೆ ಉಟ್ಕೊಳಕ್ಕೆ ಬರೋಲ್ಲ ಅವು ಕೊಟ್ಕೊಳಕ್ಕೆ ಬರೋದಿಲ್ಲ. ಬರೀ ಸೀರೆ ಉಡ್ಸಾಕ 4,000 5,000 ರೂಪಾಯಿ ಕೊಡ್ತಾರೆ. ಹೋಗ ಮುಂದೆ ಮತ್ತೆ ಯಾರು ಉಡ್ಸ್ಯಾರ ಅವ್ರ ಬಳಿ ಆ ಸೀರೆ ಬಿಟ್ಟು ಹೋಗಿಬಿಡ್ತಾರೆ ಅವರು. ನಾನು ಕಾಶಿ ಒಳಗೂ ನೋಡಿದೆ, ಪುಟಪೂರ್ತಿ ಒಳಗೂ ನೋಡಿದೆ. ಅಲ್ಲಿ ಸೀರೆ ಉಟ್ಕೊಂಡು ಅವ್ರು ಕುಂಕುಮ ವಿಭೂತಿ ಹಚ್ಕೊಳ್ಳೋದೇನು, ಅಲ್ಲಿ ಪ್ರದಕ್ಷಿಣೆ ಹಾಕೋದೇನು ನನಗೆ ಬಹಳ ವಿಚಿತ್ರ ಅನ್ನಿಸ್ತು. ಜಗತ್ತಿನ ನಿಯಮನೇ ಹಂಗೆ ಅದಲ್ಲ. ನಂಬಲ್ಲಿ ಇದ್ದಿದ್ದು ನಮಗೆ ಕಿಮ್ಮತ್ತು ಅನಿಸೋದಿಲ್ಲ, ನಂಬಲ್ಲಿ ಇದ್ದದ್ದು ನಮಗೆ ಕಿಮ್ಮತ್ ಅನ್ಸೋದಿಲ್ಲ. ನಂಬಲ್ಲಿ ಇಲ್ಲಾರ್ದ ಕಡೆ ನಮ್ಮ ಮನಸ್ಸು ಎಳಿತಾ ಇರ್ತದೆ. ಹಂಗೆ ನಮ್ಮ ಸಂಸ್ಕೃತಿ ಅನ್ನೋದು, ಸಂಸ್ಕಾರ ಅನ್ನೋದು ಬಹಳ ದೊಡ್ಡದ. ಅದು ನೋಡಿ ಇಲ್ಲಿ ತಾಯಂದಿರ ಮುಖದ ಮೇಲೆ ಎದ್ದು ಕಾಣಕತ್ತದ. ದಂಡಿ ಕಟ್ಕೊಂಡು ಕೂತಾರೆ. ಹೆಂಗೆ ಕಾಣಕತ್ತಾರೆ ಇವ್ರಂದ್ರೆ ಸಾಕ್ಷಾತ್ ಲಕ್ಷ್ಮಿನೋ ಅನ್ನಪೂರ್ಣನೋ ಅನ್ನುವಷ್ಟರ ಮಟ್ಟಿಗೆ ಸಂತಾನ ಲಕ್ಷ್ಮಿ ಹಾಗೆ ಅವರೆಲ್ಲ ಕಾಣಕತ್ತಾರೆ. ಈ ಸಿರಿ, ಈ ಸಂಪತ್ತು ಎಲ್ಲಿ ಸಿಗೋದಿಲ್ಲ ಜಗತ್ತಿನೊಳಗೆ, ನಮ್ಮಲ್ಲೇ ಮಾತ್ರ ಸಿಗುತ್ತದೆ. ಇವತ್ತು ಸಂಘಾಂಬೆ ಶ್ರೀಮಂತ ಕಾರ್ಯ ಬಹಳ ಯಶಸ್ವಿಯಾಗಿ ನೀವೆಲ್ಲರೂ ಕೂಡ ನಡೆಸಿಕೊಟ್ಟಿರಿ. 8 ತಿಂಗಳು ತುಂಬ್ಯಾವ ಗರ್ಭಕ್ಕೆ. 8 ತಿಂಗಳು ತುಂಬಿರ್ತಕ್ಕಂಥ ಪ್ರಸಂಗದೊಳಗೆ ಇನ್ನೂ ಒಂದು ಮುಖ್ಯವಾಗಿರ್ತಕ್ಕಂಥ ಸಂಸ್ಕಾರದ, ನಮ್ಮ ವೀರಶೈವ ಧರ್ಮದಾಗ ಹುಟ್ಟಿರ್ತಕ್ಕಂಥವರಿಗೆ, ಲಿಂಗಾಯತರಾಗಿರ್ತಕ್ಕಂಥವರಿಗೆ ಇನ್ನೂ ಒಂದು ಮುಖ್ಯವಾಗಿರ್ತಕ್ಕಂಥ ಸಂಸ್ಕಾರದ. ಆ ಸಂಸ್ಕಾರ ಏನು ಅನ್ನುವಂಥದ್ದನ್ನ ಹೇಳೋಕ್ಕಿಂತ ಪೂರ್ವದೊಳಗೆ ಇವತ್ತಿನ ಪ್ರಸಾದ ದೇಣಿಗೆ ವಿಷಯ ನೀವೆಲ್ಲರಿಗೂ ಕೂಡ ನಮ್ಮ ಡಾಕ್ಟರ್ ಸಾಹೇಬರು ಹೇಳ್ತಾರೆ. ಆ ಕುಬಸದ ಕಾರ್ಯಕ್ರಮ ಐತಿ ಇವತ್ತು. ನಾಳೆಗೆ ಏನಾಗ್ತದ್ರಿ? ನಾಳಿಗೆ ಜನನ, ನಾಡ್ದು ತೊಟ್ಲ ಕಾರ್ಯಕ್ರಮದ ಬಗ್ಗೆ ತಾವೆಲ್ಲರೂ ಲಕ್ಷ್ಯ ಇರಲಿ. ಯಾರಿಗೆ ಸಂತಾನ ಅಪೇಕ್ಷಿತರದರ
ಮದುವೆಯಾಗಿ ಭಾಳ ದಿನ ಆಗ್ಯದ ಅಂಥವ್ರಿಗೆ ಆಗಿಲ್ಲ, ಅಥವಾ ಬಸವಣ್ಣನ ಆಶೀರ್ವಾದ ಎಲ್ಲರಿಗೆ ಮಕ್ಕಳಾಗ್ಯವ್ರಿ ಅಂದ್ರೆ ಹೊಸದಾಗಿ ಮದುವೆ ಆದವರು ಅಂಥವರು ಎಷ್ಟು ಜನ ಬೇಕಾದಷ್ಟು ಜನ ಕೂಡಬಹುದು. ಒಂದು ಅವಕಾಶದ ತೊಟ್ಲ ಕೊಡ್ಬೇಕನ್ಸಿದ್ರೆ ತೊಟ್ಲ ಕೊಡ್ರಿ, ಏನಾದರೂ ಆಭರಣ ಕೊಡ್ಬೇಕನ್ಸಿದ್ರೆ ಆಭರಣಗಳನ್ನು ಕೊಡ್ರಿ. ಅವೆಲ್ಲವೂ ಕೂಡ ಶರಣ ಬಸವಣ್ಣನ ಒಂದು ಪಾದಕ್ಕೆ ಸಮರ್ಪಣೆ ಆಗ್ತಾ ಇರ್ತವೆ. ಅದಕ್ಕೆ ನೀವು ಏನು ಕೊಟ್ಟಿರಿ ಕೊಟ್ಟಿದ್ದಕ್ಕೆ 10ರಷ್ಟು ಅವ ಕೊಡೋದಕ್ಕೆ ಸಮರ್ಥ ಅದಾನ ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೂ ಕೂಡ ಹೇಳುತ್ತಾ, ಎಲ್ಲ ಮಾಡಿದ್ರಿ, ಆರತಿ ಮಾಡಿರಿ, ಅವ್ರಿಗೆ ಗಂಡದೇರ ಹೆಸರು ಕೇಳಿರಿ, ಕೇಳ್ರಲ್ಲ ಮತ್ತು ಮೈಗೆ ತೋರ್ಯವ ಅರ್ಥ ಹಾಕಿ ಅವ್ರಿಗೆ ಹೆಸರು ಹೇಳತ್ತೆ ಹೇಳ್ರಿ. ನೀವು ಆರತಿ ಮಾಡದವ್ರು ಹೇಳ್ರಿ, ಅವ್ರು ಮಾಡಿಸ್ಕೊಂಡವ್ರು ಹೇಳಿ. ಹನುಮಂತ, ಅಶೋಕ್ ರೀ, ಶಿವಕುಮಾರ್, ನಾಗೇಶ್. ಅರ್ಥ ಎಲ್ಲ ಹೋಗಿ ಮೂಲ್ಯಾಗಿ ಬಿದ್ದವ್ ತೋರಿ ಅವು. ಈಗ ಇವ್ರು ಹೇಳ್ತಾರ ಅರ್ಥ, ಇವ್ರು ಹೇಳ್ತಾರ. ಹೇಳ್ರಮ್ಮ ಹೇಳ್ರಿ. ಬಸವಣ್ಣನವರು ಹುಟ್ಟಿದ್ದು ಬಸವನ ಬಾಗೇವಾಡಿಯಲ್ಲಿ, ಐಕ್ಯೆಯಾಗಿದ್ದು ಕೂಡಲ ಸಂಗಮದಲ್ಲಿ. ಸಂಗನಗೌಡ್ರ ಹೆಸರು ಹೇಳ್ತೇನೆ ರೀ, ಬಸವನ ದೇವರ ಗುಡಿಯಲ್ಲಿ. ಅವರೊಬ್ರು. ಆಮೇಲೆ ನಮ್ಮ ಸೊಸಿಯೊಬ್ಬಕ್ಕೆ ಬಂದು ಹೇಳಿಲ್ಲ ಆರತಿ ಮಾಡಕ್ಕೆ, ಆಕೆ ಎಲ್ಲಿ ಕೂತಾಳ. ಸತಿಪತಿ ಸರಸ್ವತಿ, ರಂಗೇಶನ್ ಸತಿ ನೀಲಾವತಿ. ಆಯ್ತ್ರಿ. ಇನ್ನ ಯಾರ್ಯಾರು ಆರತಿ ಬೆಳಗಾರ ಅವರಿಗೆಲ್ಲ ಕರೀರಿ, ಹೇಳಿ ಅವ್ರಿಟ್ಟು ಆರತಿ ಬೆಳಗದಾರಲ್ಲ, ಮತ್ತು ಅವ್ರು ಸಟ್ಕೋತಾರ ನಮ್ಮ ಮ್ಯಾಲ. ಹಾಂ ಕರೀರಿ ಹೇಳತ್ ಹೇಳ್ರಿ. ನಕ್ಷತ್ರ ಪೆನ್ನ ಬೆಳ್ಳಿ ತುದಿ, ಬಂಗಾರ ಪೆನ್ನ, ನಕ್ಷತ್ರ ಮ್ಯಾಗ ಅಕ್ಷರ ಬರ್ತಾರೆ ನಮ್ಮ ರಾಯರ್ ಮಹೇಶ್. ಹಾಂ, ಭಾಳ ಸಂತೋಷ. ಭಾಳ ಸುಂದರವಾಗಿ ಅರ್ಥ ಬರೋರು ಅರ್ಥ ಹಾಕಿದ್ರು, ಅರ್ಥ ಬರಲಾರ್ದವ್ರು ಹಂಗ ಹೇಳಿದ್ರು. ಎಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ತಿಳ್ಕೊಂಡು ಈ ವೇದಿಕೆ ಮುಖೇನ ಶುಭವನ್ನು ಹಾರೈಸುತ್ತಾ, ನೀವು ನಿಮ್ಮ ಊರಾಗ ಎಷ್ಟು ಜನ ಪುರಾಣ ಕೇಳಕತ್ತಿರೋ ಗೊತ್ತಿಲ್ಲ, ನಮ್ಮ ಮೊಬೈಲ್ ಮುಖಾಂತರ ಯೂಟ್ಯೂಬ್ದಾಗ ದಿನ ಹೊಲಕತ್ತಾವ. ಇದು ಇವತ್ತು ಮುಂಜಾನೆ ಬಿಟ್ಟಿನಿ, 302 ಮಂದಿ ಕೇಳ್ಯಾರ. 302 ಮಂದಿ ನಮ್ಮ ಮೊಬೈಲ್ ಒಂದ್ರಾಗ. ಇನ್ನು ಎಲೆಗಾರ ಮೆಲೋಡಿಸ್ ತಿಳ್ಕೊಂಡು ನಮ್ಮ ಶರೀಫ್ ಸಾಹಿಬ ಯೂಟ್ಯೂಬ್ ಚಾನಲ್ ಮಾಡ್ಯಾನ. ಆ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತಂದ್ರೆ ಎಲ್ಲರೂ ಕೂಡ ನಿಮ್ಮಲ್ಲಿ ಕೂತು ನೋಡಬಹುದು. ಎಲಿಗಾರ ಮೆಲೋಡಿಸ್ ಅಂತ ಹೊಡ್ರಿ ಬರ್ತದ ಯೂಟ್ಯೂಬ, ಅದು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತಂದ್ರೆ ನೀವು ಮನ್ಯಾಗ ಕೂತಲ್ಲೇ ಪುರಾಣ ನೋಡಬಹುದು. ಇದು ಇನ್ನು 302. ನಾಳೆಗೆ ಮುಂಜಾನೆ 10 ತನಕ ನೋಡ್ತಾರೆ. ನನ್ನ ಮೊಬೈಲ್ದಾಗ ಒಂದು ಸ್ಟೇಟಸ್ ಇಟ್ಟರೆ 400 ಮಂದಿ ನೋಡ್ತಾರೆ. 400 ಮಂದಿ. ನೀವೆಲ್ಲ ಕೂಡಿನೂ 400 ಮಂದಿ ಇಲ್ಲಿ ಪುರಾಣದಾಗಿಲ್ಲ, ಆದ್ರಲ್ಲಿ ಇದು ಮೊಬೈಲ್ದಾಗ ನೋಡೋದು 400 ಮಂದಿ ನೋಡ್ತಾರೆ. ಅದಕ್ಕೆ ನಿಮ್ಮೂರು ಸುದ್ದಿ ಬರೀ ನಿಮ್ಮೂರು ಸುದ್ದಟ್ಟೆಲ್ಲ, ನೀವು ಎಲ್ಲರೂ ಕೂಡ ದಿನಾಲು ನಿಮ್ಮೆಲ್ಲರಿಗೂ ಕೂಡ 400 ಮಂದಿ ನೋಡಾಕತ್ತಿರ್ತಾರೆ ಹೊರಗಿನವರು. ನನ್ನ ಮೊಬೈಲ್ದಾಗ 400, ಅವನ ಮೊಬೈಲ್ದಾಗ 1000 ಗಟ್ಟಲೆ ನೋಡಿರ್ತಾರೆ. ಅವ ಯೂಟ್ಯೂಬ್ ಚಾನಲ್ ಮಾಡೋ ಮುಂದೆ ಅಜ್ಜರ ನಿಮ್ಮದ ಚಾನಲ್ ಮಾಡೋನು ಒಂದು ನಮಗೆ ಬೇಡಪ್ಪ, ನಿಂದು ಚಾನಲ್ ಮಾಡ್ಕೋ, ಆ ಚಾನಲ್ದಿಂದ ನಿನಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಅವಂದ ಚಾನಲ್, ಅವನ ಹೆಸರು ಹೊಡೆದ್ರೆ ನಮ್ಮ ಪುರಾಣ ಬರ್ತಾವ. ಅದಕ್ಕೆ ಒಂದು ಯಾರ್ಯಾರ ಹತ್ರ ಮೊಬೈಲ್ ಅದಾವ ತಾವೆಲ್ಲರೂ ಕೂಡ ಯೂಟ್ಯೂಬ್ನಾಗ ಹೋಗಿ ಎಲಿಗಾರ ಮೆಲೋಡಿಸ್ ಅಂತ ತಿಳ್ಕೊಂಡು ಸರ್ಚ್ ಮಾಡಿ ಆ ಒಂದು ಚಾನಲ್ ಸಬ್ಸ್ಕ್ರೈಬ್ ಆರಿ ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೂ ಕೂಡ ತಿಳಿಸುತ್ತಾ, ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದ್ರಿ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ತಿಳ್ಕೊಂಡು ಶುಭವನ್ನು ಹಾರೈಸುತ್ತಾ, ಇಂದಿನ ಪ್ರಸಾದ ವ್ಯವಸ್ಥೆ ಮಾಡಿರ್ತಕ್ಕಂಥ ದೇಣಿಗೆ ಕೊಟ್ಟಿರ್ತಕ್ಕಂಥ ಧಾನ್ಯಗಳಿಗೆ ಭಗವಂತ ಉತ್ತರೋತ್ತರವಾಗಿ ಆಯುಷ್ಯ ಆರೋಗ್ಯ ಶ್ರೀ ಸಂಪದವನ್ನು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಶುಭವನ್ನು ಹಾರೈಸಿ ತಾವೆಲ್ಲರೂ ಕೂಡ ಪ್ರಸಾದ ಮಾಡಿಕೊಂಡು ನಿರ್ಗಮಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಹಬ್ಬ ಮುಗದದ ಇನ್ನು ಕಳ್ಕೋಬೇಡ್ರಿ. ಹಬ್ಬ ಮುಗದದ ಇನ್ನು ಕಳ್ಕೋಬೇಡ. ನಾ ಯಾರಿಗೆ ಬರ್ರಿ ಅಂತ ಒತ್ತಾಯ ಮಾಡೋದಿಲ್ಲ, ಬೇಕು ಅನಿಸೋದವರು ಬರ್ರಿ, ಕಳ್ಕೋಬೇಕು ಅಂತವ್ರು ಕಳ್ಕೋರಿ. ನಾವೇನು ಅದಕ್ಕೆ ನೀವು ಬರೇಬೇಕಂತ ಯಾರ ಮನೆ ಮುಂದೆ ಬಂದು ಧರಣಿ ಕುಂದಿರೋದಿಲ್ಲ. ಯಾರಿಗೆ ಈ ಹಬ್ಬದ ಊಟ ಬೇಕು ಅನ್ನಿಸ್ತದೆ ಅವರು ಗುಡಿಗೆ ಬರ್ರಿ. ಅಲ್ರಿ ನಮಗಿರ್ಲಿ ಅದೇ ಯಥಾ ರೀತಿ ಇರಲಿ ಅಂದ್ರೆ ನೀವು ಅಲ್ಲ ಇರ್ರಿ. ಯಾಕಂದ್ರೆ ಕೇಳಿ ನಿಮ್ಮ ಬಗ್ಗೆ ಭಾಳ ಕೇಳಿ, ನೆಗಡಾಳ್ದವ್ರು ಭಾಳ ಭಕ್ತಿವಂತರು, ಭಾಳ ಮಂದಿ ಪುರಾಣಕ್ಕೆ ಬರ್ತಾರೆ ಅಂತ ತಿಳ್ಕೊಂಡು ಏಟು ಮಂದಿ ಬರ್ತೀರಿ ನೋಡ್ಬೇಕಂತ ನಾನು ಬಂದೀನಿ. ಏಟು ಮಂದಿಯರೇ ಬರ್ತೀರಿ, ಏಟು ಮಂದಿ ಕೇಳ್ತೀರಿ. ಯಾಕಂದ್ರೆ ಸಂಸ್ಕಾರವಂತರಿದ್ದೀರಿ, ನೀವೆಲ್ಲರೂ ಕೂಡ ಆಚಾರವಂತರಿದ್ದೀರಿ. ಅದು ಇನ್ನಷ್ಟು ಹೆಚ್ಚಾಗಲಿ, ನಿಮ್ಮೂರಿನ ಕೀರ್ತಿ ನಾಡಿನಾದ್ಯಂತ ಹಬ್ಬಲಿ ಅನ್ನುವಂಥ ರೀತಿ ಒಳಗೆ ಕಾರ್ಯಕ್ರಮದ ರೂಪರೇಷೆ ಹಾಕಾಕತ್ತೀವಿ. ಅದೆಲ್ಲಕ್ಕೂ ಕೂಡ ನಿಮ್ಮ ಸಹಾಯ ಸಹಕಾರ ಎಲ್ಲನೂ ಕೂಡ ಬೇಕಾಗ್ತದೆ. ತಾವೆಲ್ಲರೂ ಕೂಡ ನಾಳೆಗೆ ಸಮಯಕ್ಕೆ ಸರಿಯಾಗಿ ಬಂದು
ಇಲ್ಲೇ ನೀವು 4 ಮಂದಿ ಕೂತಾರಲ್ಲ, ಇವರಿಗೆ ಜಾಗ ಸಿಗಬಾರ್ದು ನಾಳೆಗಿಲ್ಲಿ. ಆ ರೀತಿ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆ ಒಳಗೆ ಸೇರಿ ಎನ್ನುವಂಥ ಮಾತನ್ನು ತಮ್ಮಗಳಿಗೆ ತಿಳಿಸಿ ಕಾರ್ಯಕ್ರಮದೊಳಗೆ ಭಾಗಿಯಾಗಿರೋ ತಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ತಿಳ್ಕೊಂಡು ಶುಭವನ್ನು ಹಾರೈಸಿ ಇಂದಿನ ಕಾರ್ಯಕ್ರಮಕ್ಕೆ ಮಂಗಲ ಹೇಳೋಣ.